ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳನ್ನು. ಸಚಿವ ಪ್ರಿಯಾಂಕ್ ಖರ್ಗೆ ಪರಮಾಪ್ತ ಕಾಂಗ್ರೆಸ್ ಮುಖಂಡ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ರಾಜು ಕಪ್ನೂರ್ ಅವರಿಂದ ಗುತ್ತಿಗೆದಾರ ಸಚಿನ್ ಕೊಲೆ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದ್ದು, ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸಚಿನ್ ಎಂಬ ಗುತ್ತಿಗೆದಾರ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೃತ ಸಚಿನ್ ನಮಗೆ ಪರಿಚಯ, ಆದರೆ ನಾವು ಅವರಿಗೆ ಹಣ ನೀಡುವಂತೆ ಯಾವುದೇ ಬೆದರಿಕೆ ಹಾಕಿಲ್ಲ ಎಂದು ರಾಜು ಕಪ್ನೂರ್ ಹೇಳಿದರು. ಕಟ್ಟಿತುಗೋ ಗ್ರಾಮದ ಸಚಿನ್ ಪಂಚಾಳ್ ಅಂತೇಳಿ ನನಗೆ ಪರಿಚಯ, 1 ವರ್ಷದಿಂದ ಪರಿಚಯ ಆಗಿದ್ದ ಹುಡುಗ. ಆ ಹುಡುಗ ಅನ್ಕ ನಂಬಲ್ಲಿ ಬಂದ, ನಂದು ಬಿ ಸಿವಿಲ್ ಇಂಜಿನಿಯರ್ ಮುಗ್ದದಣ್ಣ, ನಮ್ಮ ಸಾಹೇಬ್ರೊಬ್ಬರ BM.Tech ಮುಗ್ದದ, ನಂಬಲ್ಲಿ ಕ್ಲಾಸ್ 1 ಕಾಂಟ್ಯಾಕ್ಟರ್ ಇದ್ದೀವಿ ನಾವು, ನಿಮ್ಮ ಏನಾದ್ರೂ ನಿಮ್ಮ ಕೆಲಸ ಮಾಡ್ತೀರಿ ಅಂತಂದ್ರೆ ನಮ್ಮ ಲೈಸೆನ್ಸ್ ಮೇಲೆ ಮಾಡ್ರಿ ಅಂತೇಳಿ ನನ್ನ ಬಲ್ಲಿ ಬಂದ. ಸರಿಯಪ್ಪ, ನಮಗೂ ಲೈಸೆನ್ಸ್ ಇಲ್ಲ ಮತ್ತು ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಅದು ಹಾಕೋರಿಲ್ಲ ಅಂತಂದ್ರೆ, ಇಲ್ಲ ನಾನು ಎಲ್ಲ ಮಾಡ್ತೀನಿ ಕೆಲಸ ಅಂತೇಳಿ ನಂಬಲ್ಲಿ ಬಂದಾಗ ಅನ್ಕರೆ ಮೊದಲನೇದನ್ಕರೆ ಏರ್ಪೋರ್ಟ್ ಟೆಂಡರ್ ಹಾಕಿದೆವು ನಾವು. ಆ ಏರ್ಪೋರ್ಟ್ ಟೆಂಡರ್ನು ನಮಗನ್ಕರೆ ಫೇಕ್ ಮಾಡಿ ಇದನ್ನು ಮಾಡಿ ತೊಗೊಂಡು ಟೆಂಡರ್ ಹಾಕಿದ. 4-5 ತಿಂಗಳ ಅನ್ಕರೆ ಅಲ್ಲಿ ದುಡ್ಡು ಅನ್ಕರೆ ಜಾಮ್ ಮಾಡಿ ಇಟ್ಟದ ಮೇಲೆ ಆ ನಂತರ ಅನ್ಕರೆ ಮತ್ತೆ ಇದು KRD ಒಂದು ಟೆಂಡರ್ ಹಾಕಿದ್ವು. ಅದಕ್ಕೂ ದುಡ್ಡು ಅವನ ಅಕೌಂಟಿಗೆ ಹಾಕಿವಿ ನಾವು. ಸೀದಾ ಅವನ ಅಕೌಂಟಿಗೆ ದುಡ್ಡು ಹಾಕಿದ ನಾವು. ಟೋಟಲ್ ಅವನ ಅಕೌಂಟಿಗೆ 65 ಲಕ್ಷ ರೂಪಾಯಿ ದುಡ್ಡು ಹಾಕಿವಿ. ಕ್ಯಾಶ್ ಒಂದು 15 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ. ಆ ನಂತರ ಏನದ ಟೆಂಡರ್ ಅನ್ಕರೆ ಇವತ್ತು ಆಗ್ತದೆ ನಾಳೆಗೆ ಆಗ್ತದೆ ಅಂತೇಳಿ ನಮಗೆ 6-7 ತಿಂಗಳು ಹಿಂಗೆ ಸತ್ತದ ನಂತರ ಅನ್ಕರೆ ನಾವು ಬೆಂಗಳೂರಿಗೆ ಹೋಗಿ ಇನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂತ ಹೇಳಿ ನಮಗೆ ಗೊತ್ತದಾಗ, ಯಾಕೆ ಸಚಿನ್ ಹಿಂಗೆ ಮಾಡಿದ್ವಿ ಅಂತ ನಾವು ಕೇಳಿದಾಗ, ಇಲ್ಲಣ್ಣ ಅದು ಮಾಡೀನಿ, ನಮ್ಮ ಪಪ್ಪರ್ ಬಲ್ಲ ದುಡ್ಡು ತೊಗೊಂಡ್ಬರ್ತೀನಿ ಅಂತ ಹೇಳ್ದ. ಸರಿಯಪ್ಪ ಅಂತೇಳಿ ಅವ್ನಿಗೆ ಬೆಂಗಳೂರಿಂದ ಗುಲ್ಬರ್ಗ ಬಂದೇವು. ಅವ್ರು ನಾವೆಲ್ಲ ನಾವು ಕಲ್ತು ಬಂದಾಗ ಅನ್ಕರೆ ಇಲ್ಲಿ ಗುಲ್ಬರ್ಗಲಿಂದ ಹೋದ್ ನಾವು 2 ದಿನ ಗುಲ್ಬರ್ದಾಗಿದ್ದ. ಆ ನಂತರ ನಾವು ಊರಿಗೆ ಹೋಗಿ ದುಡ್ಡು ತೊಗೊಂಡ್ಬರ್ತೀನಣ್ಣ ಅಂತಂದ್ರೆ, ಸರಿ ಹೋಗಂತ ಹೇಳ್ದ. ಒಂದೂವರೆ ತಿಂಗಳ ಹಿಂದನ್ಕರೆ ಹೋಗ್ಯ ನಾವು. ಒಂದೂವರೆ ತಿಂಗಳಾಯ್ತು ಹೋಗಿ. ಹೋದ ನಂತರ ಅನ್ಕರೆ 2 ದಿನ ಚಾಲು ಇಟ್ಟನ ಫೋನ್. ಆ ನಂತರ ಬಂದಿಟ್ಟನ. ಆ ನಂತರ ನಾ ಅವ್ರ ಮನೆಗೆ ಹೋಗುನು ಹೇಳ್ದ, ನೋಡ್ರಿ ನಿಮ್ದು ಅಮ್ಮ ಇಷ್ಟು ದುಡ್ಡು ತೊಗೊಂಬಂದನ, ಯಾವ್ದು ನೀವು ಬೇಕಂದ್ರೆ ಕಂಪ್ಲೇಂಟ್ ಮಾಡ್ರಿ, ಅವ್ ಎಲ್ಲ ನಮ್ಮ ಲೊಕೇಶನ್ ಹಾಕೊಂಡು ತೊಗೊಂಡ್ಬರ್ತಾರ, ಇಷ್ಟು ದುಡ್ಡು ತಂದಿದ್ದು ಏನ್ ಮಾಡಿದ್ ಕೇಳ ಅಂತ ಹೇಳಿ ಅವ್ರ ಇಬ್ಬರು ಸಿಸ್ಟರ್ಗೆ ನಾವು ಮಾತಾಡ್ದ. ಅವ್ರ ಇಬ್ಬರು ಸಿಸ್ಟರ್ ಅಂದ್ರು ನಮಗೆ ಪಡೆದನ ಕಾಲ ಅವಕಾಶ ಕೊಡ್ರಿ, ಅದೇನದ ಕೂತ ನಾವು ಬಗೆಹರಿಸಮಂತ. ನಮ್ಮ ತಮ್ಮ ಬರ್ತಾನ, ಅವ ಯಾವಾಗೂ ಹಿಂಗೆ ಮಾಡ್ತಾನ, ಸ್ವಿಚ್ ಆಫ್ ಮಾಡ್ಕ್ಯಾಸ್ ಹೋಗ್ತಾನ. ನಮಗೂ 15 ದಿನ ತಿಂಗಳ ಒಂದು ಮಾತಾಡಲ್ಲ. ಅವ್ ನಮಗೆ ಕಾಂಟ್ಯಾಕ್ಟ್ ಆದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅಣ್ಣ, ನಾವು ನಂಬಲ್ಲಿ ಯಾರು ಗಣಸ್ ಮಕ್ಕಳಿಲ್ಲ ಓಡಾಡೋರು, ನಾವು ಪಡೆದ ನಿಂದ್ರಿ ಅಂದ್ರೆ ಸರಿ ಅಂತ ಅವ್ರಿಗೆ ಹೇಳಿಕೆ ನಾ ಬಂದೀನಿ. ನಿನ್ನ ಅನ್ಕರೆ ಅವ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ನಿನ್ನ ಫೇಸ್ಬುಕ್ ಅದಾಗ ಅನ್ಕರೆ ಬಿಡ್ತಾನೆ, ನಮ್ಗೆ ಇಂಥವ್ರು ಟಾರ್ಚರ್ ಆಗ್ಯದ ಹಿಂಗಾಗ್ಯದ ಅಂತೇಳಿ. ಆ ಫೇಸ್ಬುಕ್ ನೋಡ್ಕೇಸ್ ನಾ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಕ್ಕೆ ಹೋಗಿದ. ಗ್ರಾಮೀಣ ಪೊಲೀಸ್ ಸ್ಟೇಷನ್ ಒಂದು ಹಿಂಬರ ಬರಕ್ ಕೊಟ್ರ ನನಗೆ, ನೋಡಮ್ ನಾಳೆ ಒಂದಿನ ವೇಟ್ ಮಾಡ್ರಿ ಅವ್ನು ಸಿಕ್ಕನು ಅಂತಂದ್ರೆ, ಇಲ್ಲ ಅಂತಂದ್ರೆ ಮತ್ತೆ ನಾಳೆ FR ಮಾಡಮಂತ ಅವ್ರು ನಮಗೆ ಹೇಳಿದ್ರು. ಆ ನಂತರ ಹಿಂಬಾರತ್ತು ನಾ ಹಿಂದಕ್ಕೆ ಬಂದೀನಿ. ಅವನಿಗೆ ನಾವು ಟಾರ್ಚರ್ ಮಾಡಿಲ್ಲ, ನಾ ಏನು ಬಡ್ಡಿ ಅವರ್ಗ್ ಮಾಡಿಲ್ಲ. ಅವನಿಗೆ ಬಡ್ಡಿ ಹಂಗನ್ಕ ನಾ ಅವನಿಗೆ ದುಡ್ಡು ಕೊಟ್ಟಿಲ್ಲ. ನಾ ಅವನಿಗೆ ಅವ್ನ ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವನಿಗೆ ಅಕೌಂಟಿಗೆ ದುಡ್ಡು ಹಾಕಿವ್ ನಾವು. ನಾವು ಕೆಲಸ ಮಾಡ್ಬೇಕಂತೇಳಿ. ಅದಕ್ಕೆ ಇದಕ್ಕೆ ಬಿಟ್ಟರೆ ಬೇರೆ ಅನ್ಕರೆ ಇದಕ್ಕೆ ಬೇರೆ ಬಣ್ಣ ಹಚ್ಚಲತ್ತಾರ. ಇದಕ್ಕೆ ಯಾವುದು ಬಣ್ಣ ಹಚ್ಚೇನಿಲ್ಲ. ದಯಮಾಡಿ ಅನ್ಕರೆ ಸತ್ಯ ಏನದ ಆಗಲಿ ನಾನಂತ ಮಾತನ್ಕರೆ ಹೇಳ್ತೀನಿ. ನನ್ನ ಹೆಸರು ರಾಜು. ಆತ್ಮಹತ್ಯೆ ಮಾಡಿಕೊಂಡ ಬೀದರ್ ಜಿಲ್ಲೆಯ ಯುವಕ ಸಚಿನ್ ಪಾಂಚಾಳ ಸಾವು ದುರದೃಷ್ಟಕರವಾದದ್ದು. ಸಚಿನ್ ಆತ್ಮಕ್ಕೆ ಶಾಂತಿ ದೊರಕಲಿ, ಅವರ ಕುಟುಂಬಸ್ಥರಿಗೆ ನೋವು ಭರಿಸುವ ಶಕ್ತಿ ಸಿಗಲಿ ಎಂದು ಆಶಿಸುತ್ತೇನೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ತಾಯಿ ನಮ್ಮ ಅತ್ತೆ ಬೇಗ ಸಾಯಬೇಕು ಎಂದು ಭಕ್ತೆಯೊಬ್ಬಳು ನೋಟ್ ಮೇಲೆ ಬರೆದು ಹುಂಡಿಗೆ ಕಾಣಿಕೆ ಹಾಕಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಪ್ರಸಿದ್ಧ ದತ್ತಗಿ ಭಗವಂತಿ ದೇವಸ್ಥಾನದಲ್ಲಿ ನಡೆದಿದೆ. 20 ರೂಪಾಯಿ ನೋಟಿನ ಮೇಲೆ ಅತ್ತೆ ಸಾಯಬೇಕೆಂದು ಸಚಿವೊಬ್ಬಳು ಕಾಣಿಕೆ ಹುಂಡಿಗೆ ಹಾಕಿದ್ದಾಳೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ಶಹಾಬಾದ್ನಲ್ಲಿ ನಡೆಯಬೇಕಿದ್ದ ಪ್ರಥಮ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ರದ್ದು ಮಾಡಲಾಗಿದೆ ಎಂದು ಸಮಿತಿ ಮುಖಂಡ ಮರಿಯಪ್ಪ ಹಳ್ಳಿ ತಿಳಿಸಿದ್ದಾರೆ. ಮಾಜಿ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ರವರ ಇಂದು ಸಾಯಂಕಾಲ 9:15 ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ದೇಶ ಶೋಕ ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಶಹಾಬಾದ್ನಲ್ಲಿ ನಾವು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮ ನಿಗದಿಯಾಗಿತ್ತು. 27ನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕಾರ್ಯಕ್ರಮ ಇತ್ತು. ಮಾಜಿ ಪ್ರಧಾನಮಂತ್ರಿಯ ಶೋಕ ಸಂತಾಪ ಸಭೆಯು 7 ದಿನ ಸರ್ಕಾರ ನಿಗದಿ ಮಾಡಿದ್ರಿಂದ ಶಹಾಬಾದ್ ಜನತೆ ಅಥವಾ ಇಡೀ ದೇಶದ ಜನತೆ ಯಾವುದೇ ಉತ್ಸಾಹದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗಲಾರದ ಕಾರಣಕ್ಕಾಗಿ
ಈ ಕಾರ್ಯಕ್ರಮವನ್ನು ಸಮಿತಿ ಎಲ್ಲರ ತೀರ್ಮಾನದಂತೆ 4ನೇ ತಾರೀಕು ಜನವರಿ ಶನಿವಾರದಂದು ಈ ಕಾರ್ಯಕ್ರಮವನ್ನು ಪಡಿಸಲಾಗಿದೆ. ಆದ್ದರಿಂದ ಫಿಕ್ಸ್ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರದ್ದುಪಡಿಸಿ ಮುಂದಿನ 4ನೇ ತಾರೀಕಿಗೆ ಎಲ್ಲ ಕನ್ನಡ ಬಾಂಧವರು ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ಇಡೀ ಶಾಬಾದ್ ಜನತೆಯಲ್ಲಿ ಕನ್ನಡ ಸಾಹಿತ್ಯ ಪರವಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಬೀದರ್ ಗುತ್ತಿಗೆದಾರ್ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮಡು ಆಗ್ರಹಿಸಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಸ್ವಾಮೀಜಿಯವರು ಸೇರಿ ಮತ್ತೆ 3 ಮಂದಿ ಹೆಸರುಗಳನ್ನು ಯಾರು ವ್ಯಕ್ತಿ ಸುಸೈಡ್ ಮಾಡ್ಕೊಂಡಿದ್ದಾನ ಅವನು ಇದರಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯಗಳು ಏನೇನಿದೆ ಅಂತಕ್ಕಂಥ ಕೂಡ ಡೆತ್ ನೋಟಲ್ಲಿ ಕೂಡ ಬರ್ತಿದ್ದು ನಾವೆಲ್ಲರೂ ಕೂಡ ನೋಡಿದ್ವಿ. ಅದರಲ್ಲಿ ಸ್ವಾಮೀಜಿಯವರಾಗಿರ್ಬೋದು, ಚಂದು ಪಾಟೀಲ್ ಆಗಿರ್ಬೋದು, ನಾನಾಗಿರ್ಬೋದು ಅಥವಾ ಮಣಿಕಂಠ ಆಗಿರ್ಬೋದು, ಇವರೆಲ್ಲ 4 ಜನ ಕೂಡ ಕೊಲೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಂಚು ಮಾಡಿ ಒಬ್ಬ ಸೊಲಾಪುರದವ ಒಬ್ಬ ಅಪ್ಲೂಸ್ದವ ಅಂತಕ್ಕಂಥ ಇಬ್ಬರಿಗೆ ಸುಪಾರಿ ಕೊಟ್ಟಾರ ಅಂತಕ್ಕಂಥದ್ದು ಕೂಡ ಈಗಲೇ ಡೆತ್ ನೋಟಲ್ಲಿ ಕೂಡ ಬರ್ತಿದ್ದ. ನಾವು ಯಾವುದೇ ವಿಷಯಗಳು ಇವತ್ತು ನಾವು ಅಪೋಸಿಷನ್ ಇದ್ದರೂ ಯಾವುದೇ ಕೂಡ ಸರ್ಕಾರ ತಪ್ಪು ಮಾಡಿದಂಥ ಕೆಲಸಗಳು ಜನರಿಗೆ ಮುಗಿಸ್ತಕ್ಕಂಥ ಕೆಲಸ ನಾವು ಸರ್ಕಾರ ಕೇಳ್ತಕ್ಕಂಥ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಮಾತಾಡಬಾರ್ದ. ಸರ್ಕಾರ ಏನೇ ತಪ್ಪು ಮಾಡಿ ಕೆಲಸಗಳು ಮಾಡಿದ್ರು ಸರ್ಕಾರಿಗೆ ಇದು ತಪ್ಪು ಮಾಡಿ ಅಂತ ನಾವು ಕೇಳಬಾರ್ದ, ಅಥವಾ ಅವ್ರ ಬಗ್ಗೆ ನಾವು ಏನೋ ಮಾತನ್ನು ಕೂಡ ಆಡಬಾರ್ದ. ಇದೆಲ್ಲನೂ ಕೂಡ ನಾವು ಮಾತಾಡಿದಕ್ಕೆ ಇವ್ರಿಗೆಲ್ಲ ಮುಗಿದೋಯ್ತು, ಇನ್ನು ಮಾತ್ರ ಯಾರು ಮಾತಾಡೋರು ಇರಲ್ಲ ಅಂತಕ್ಕಂಥದ್ದು ಕೂಡ ಆ ಮಟ್ಟಿಗೆ ಕೂಡ ಚರ್ಚೆ ಮಾಡ್ಯಾರ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಾಗಿದ್ದ ವಿಷಯ ತನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸೊಲ್ಲಾಪುರ ಇದಕ್ಕೆಲ್ಲ ಸಿಬಿಐ ತನಿಖೆ ಆಗ್ಬೇಕು. ಅವ್ರ ಕಾಲಿಸ್ಟ್ ತೆಗಿಬೇಕು. ಆ ಹುಡುಗಂದ ಏನು ಸುಸೈಡ್ ಮಾಡ್ಕೊಂಡು ಸಚಿನ್ ಅವನ ಕಾಲಿಸ್ಟ್ಗಳು ಇವ್ರ ಕಾಲಿಸ್ಟ್ಗಳು ತೆಗೆದು ಅದ್ರ ಸಿಬಿಐ ತನಿಖೆ ಆಗ್ಬೇಕು. ಇದನ್ನು ತಪ್ಪಿಸ್ತಾರೆ ಯಾರು ಕೂಡ ಕಟ್ಟಿಡುವಂಥ ಕ್ರಮ ಆಗ್ಬೇಕಂತಕ್ಕಂಥ ಕೂಡ ಈಗಲೇ ಪೂಜ್ಯ ಗುರುಗಳು ಕೂಡ ಹೇಳಿದ್ದಾರೆ. ಇದ್ರ ಜೊತೆಯಲ್ಲಿ ಇವತ್ತು ನಾವು ಏನೇ ಕೂಡ ಜನಪ್ರತಿನಿಧಿಗೆ ಅವ್ರು ಯಾರನ್ನ ಅಂದಿಸ್ತಾರ ಅಂತಂದ್ರೆ ನಾವೇನು ಕೂಡ ಹಂಚೆ ಮನೆಗೆ ಕೊಡ್ತಕ್ಕಂಥವ್ರಲ್ಲ. ನಾವು ಜನರ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವಿ, ಜನರನ್ನು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಎಲ್ಲಿಂದ ಇರ್ತೇವೆ ಜನರ ಸೇವೆ ಮಾಡಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ ಅಂತಕ್ಕಂಥ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದರ ಅನೇಕ ರೀತಿಯಲ್ಲಿ ಕೂಡ ಅದರಲ್ಲಿ ಚರ್ಚೆ ಆಗಿದ್ದು ಈ ಕೆಲವು ದಿನ ನೋಡಿದ್ರೆ ನೀವು ಮನೆ ವಿಧಾನಸಭೆ ನಮ್ಮ ಸುವರ್ಣ ಸಹೋದರಿ ಬೆಳಗಾದಂಥ ವಿಷಯ ನೋಡಿದಿರಿ, ಮುನಿರತ್ನವರಾಗಿದ್ದು ನೋಡಿದಿರಿ. ಅವತ್ತು ನಿನ್ನೆ ಇಲ್ಲಾದಂಥ ಬೀದರ್ ಜಿಲ್ಲೆಯಲ್ಲಿ ಬಾಲ್ಕಿದ ಹುಡುಗ ಸಚಿನ್ ಅಂತ ಆತ್ಮಹತ್ಯೆ ಮಾಡ್ಕೊಂಡು ನೋಡಿರ್ಬೋದು. ಈ ರೀತಿ ಅನೇಕ ಘಟನೆಗಳು ಇದೇ ರೀತಿ ನಡೆದಿದೆ. ಮುಂದೆ ಸರ್ಕಾರ ಯಾವ ರೀತಿ ಕ್ರಮ ತಗೋತಿದೆ, ಯಾವುದೇ ವಿಷಯಗಳು ಅವ್ರಿಗೆ ಬೇಕಾಗಿದ್ದು ಯಾವುದೇ ತನಿಖೆ ಆಗೋದಿಲ್ಲ. ಅವ್ರಿಗೆ ಯಾವ್ದು ಬೇಡದಾಗಿರ್ತದ ನಾವು ಯಾವುದೇ ಕೂಡ ಅದರಲ್ಲಿ ಭಾಗವಹಿಸಿ ಅದಕ್ಕೆ ಆದಷ್ಟು ಬೇಗನೆ ತನಿಖೆ ಆಗಬೇಕು, ಎಫ್ಐಆರ್ ಆಗಬೇಕು, ಅವ್ರು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅನೇಕ ಘಟನೆ ಗುಲ್ಬರ್ಗ ನಡೆದಂಥ ಘಟನೆಗಳನ್ನು ನೋಡಿದ್ದೀರಿ. ಅವ್ರಿಗೆ ಯಾವುದೂ ಕೂಡ ತನಿಖೆ ಇಲ್ಲ, ಯಾವುದೇ ಕೂಡ ಏನು ಆಗದಂಥವ್ರಿಗೆ ಎಫ್ಐಆರ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಒಳಗೆ ಕಳಿಸ್ತಕ್ಕಂಥದ್ದು ಕೂಡ ನೀವು ನೋಡಿದ್ದೀರಿ. ಈ ರೀತಿ ಅನೇಕ ಇದು ಇಷ್ಟಕ್ಕೆ ಬಿಡೋದಿಲ್ಲ. ಇದು ಈಗಾಗಲೇ ಸಿಬಿಐ ತನಿಖೆ ಆಗ್ಬೇಕಂತಕ್ಕಂಥ ಕೂಡ ನಮ್ಮ ಒತ್ತ ಇದೆ. ಮತ್ತು ಆ ಸಚಿನ್ ಅಂತಕ್ಕಂಥ ಹುಡುಗನ್ನು ಕಾಲು ಲಿಸ್ಟ್ಗಳು ತೆಗೆದು ಅವ್ರ ಯಾರ್ಯಾರ ಸಂಪರ್ಕದಲ್ಲಿ ಇವ್ರ ಜೊತೆ ಏನೇನು ಸಂಪರ್ಕದಲ್ಲಿ ಅದಾರ ಅದ್ರ ಜೊತೆಯಲ್ಲಿ ಸೊಲಾಪುರದವ್ ಯಾರು ಇಬ್ಬರು ಹೆಸರು ಹೇಳಿದಾನ ಆಲ್ರೆಡಿ. ಅದರಲ್ಲಿ ಒಬ್ಬ ಸುರ್ಜೇವಾಲ ಮತ್ತು ಇನ್ನೊಬ್ಬ ಮನೋಜ್ ಅಂತಕ್ಕಂಥವ್ರು ಕೂಡ ಒಬ್ಬ ಅಕ್ರೂಸ್ದವ್ರು. ಇತ್ತೀಚೆಗೆ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಒಂದು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕಹಿ ಘಟನೆ ನಡೆಯುತ್ತಿದೆ. ಬೀದರ್ ಜಿಲ್ಲೆಯ ಘಟನೆ ಮನುಕೂಲ ಮರುಗಿಸುವ ಘಟನೆಯಾಗಿದೆ ಎಂದು ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲನ ಮಠದ ಸಿದ್ದಲಿಂಗ ಸ್ವಾಮೀಜಿಗಳು ಆರೋಪಿಸಿದ್ದಾರೆ. ಲೆಟರ್ನಲ್ಲಿ ತನ್ನ ಸಾವಿಗೆ ಯಾರ್ಯಾರು ಕಾರಣರು ಅನ್ನುವಂತಹ ಹೆಸರುಗಳನ್ನ ಬರೆದದ್ದಲ್ಲದೇನೆ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಕಲಬುರ್ಗಿಯ ಪ್ರತಿಷ್ಠಿತ ವ್ಯಕ್ತಿಗಳ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇವತ್ತು ಬಯಲಿಗೆಳೆದಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ರಾಜಕೀಯದಲ್ಲಿ ಬೆಳೆಯುವಂತಹ ಯುವ ಪ್ರತಿಭೆಗಳ ನನ್ನನ್ನು ಸೇರಿಸಿ ಹತ್ಯೆ ಮಾಡಲು ಸಂಚನ್ನ ರೂಪಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಕೂತ್ಕೊಂಡಂತಹ ಎಲ್ಲ ಬೆಂಬಲಿಗರಿಗೆ ಬಹಳ ಆಘಾತ ಮತ್ತು ಆಕ್ರೋಶ ಉಂಟು ಮಾಡಿದೆ. ಯಾವ ಕಾರಣಕ್ಕಾಗಿ ಈ ಮುಖಂಡರ ಹತ್ಯೆಯನ್ನ ಮಾಡಬೇಕು ಅಂತ ಇವರು ನಿರ್ಧಾರ ಮಾಡಿದ್ದಾರೆ? ಕೇವಲ ಇದೊಂದು ಹಾಳೆಯಲ್ಲಿ ಬರೆದಂತಹ ಬರವಣಿಗೆ ಅಂತ ನಿರ್ಲಕ್ಷ್ಯ ಮಾಡದೇನೆ
ಇದನ್ನ ಗಂಭೀರವಾಗಿ ಜಿಲ್ಲಾಡಳಿತ ಸರ್ಕಾರ ತೆಗೆದುಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ನಾನು ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಆ ಯುವಕನನ್ನ ಈ ಗ್ಯಾಂಗ್ ಉಸ್ತುವಾರಿ ಮಂತ್ರಿಗೆ ಭೇಟಿ ಮಾಡಿಸಿದ್ದಾರೆ ಅಂತಲೂ ಕೂಡ ಬರೆದಿದ್ದಾರೆ. ಈ ಗ್ಯಾಂಗ್ನ ಹಿತರಕ್ಷಣೆಗಾಗಿ ಉಸ್ತುವಾರಿ ಮಂತ್ರಿಗಳ ಕೃಪಾ ಕಟಾಕ್ಷ ಈ ಪ್ರಕರಣದಿಂದ ನಮಗೆ ಎದ್ದು ಕಾಣ್ತಾ ಇದೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ವತಿಯಿಂದ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಜಿಲ್ಲಾಧಿಕಾರಿಗಳು ಮಾತನಾಡಿ ಸರ್ಕಾರಿ ಅಧೀನದಲ್ಲಿರುವ ಸರ್ಕಾರಿ ವಸತಿ ನಿಲಯಗಳು, ಸರ್ಕಾರಿ ಶಾಲೆಗಳು, ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಆಹಾರ ಸುರಕ್ಷತೆ ಬಗ್ಗೆ ಅಧಿಕಾರಿಗಳಿಗೆ ಕ್ರಮ ವಹಿಸಲು ಸೂಚಿಸಿದರು. ಇವಾಗಿದೆಯೋ ಕಲಬುರಗಿ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ನಲ್ಲಿ. ನಮಸ್ಕಾರ. ಒಂದು ಪೆನ್ನಿನಿಂದ ರಚಿತವಾದ ಕಾನೂನು ಪುಸ್ತಕ ಮಾನವ ಜನಾಂಗವನ್ನು ಗುಲಾಮಗಿರಿಗೆ ತಳ್ಳಿದರೆ, ಮತ್ತೊಂದು ಪೆನ್ನು ಬರೆದ ಸಂವಿಧಾನ ಪುಸ್ತಕ ಶತಮಾನದ ಗುಲಾಮಗಿರಿ ಅಳಿಸಿ ಸರ್ವರಿಗೂ ಸಮಾನ ಅವಕಾಶ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಮಾನವೀಯತೆ ಮೌಲ್ಯ ನೀಡಿದ್ದು ಇಂದಿನ ವಿದ್ಯಾರ್ಥಿಗಳು ಪೆನ್ನು ಪುಸ್ತಕದ ಮಹತ್ವ ತಿಳಿದು ಸತತ ಕ್ರಿಯಾಶೀಲರಾಗಿ ಪ್ರಯತ್ನ ಮಾಡಿದರೆ ಜಯ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ನಿವೃತ್ತ ಉಪನ್ಯಾಸಕ ಡಾಕ್ಟರ್ KS ಬಂಧುಸಿದ್ದೇಶ್ವರ್ ಹೇಳಿದರು. ಇವಾಗಿದ್ದು ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ನಲ್ಲಿ. ನಮಸ್ಕಾರ.